ಬೆಳಗಿನ ಜಾವ ಸಂಡೂರಿನಿಂದ ಪ್ರಯಾಣ ಬೆಳೆಸಿದ ವೇಳೆ ಸುತ್ತಮುತ್ತಲಿನ ಪ್ರಕೃತಿಯ ಸೌಂದರ್ಯ ಮನಸ್ಸಿಗೆ ಮುದ ನೀಡಿತು. ಹಸಿರಿನಿಂದ ಕಂಗೊಳಿಸುತ್ತಿದ್ದ ಪರಿಸರ, ತಂಪಾದ ಗಾಳಿ ಹಾಗೂ ಶಾಂತಿ ವಾತಾವರಣ ಪ್ರಯಾಣಿಕರಿಗೆ ವಿಶೇಷ ಅನುಭವ ನೀಡಿತು. ಪ್ರಕೃತಿಯ ಈ ರಮಣೀಯ ದೃಶ್ಯಗಳು ಮನಸ್ಸಿಗೆ ನೆಮ್ಮದಿ ಮತ್ತು ಸಮಾಧಾನ ಭಾವನೆ ಮೂಡಿಸಿದವು. ಪ್ರಯಾಣದ ಮುಂದಿನ ಹಂತವಾಗಿ ನಮ್ಮ ಪೂರ್ವಜರು ನಡೆದು ಬಂದ ಇತಿಹಾಸ ಪ್ರಸಿದ್ಧ ಮಾರ್ಗದಲ್ಲಿ ಸಾಗುತ್ತಾ ಪರಾಕ್ರಮಿ ಶೂರನಾಗಿ ಖ್ಯಾತಿ ಪಡೆದ ಗಂಡುಗಲಿ ಕುಮಾರರಾಮನ ಸನ್ನಿಧಿಗೆ ಭೇಟಿ ನೀಡಲಾಯಿತು. ಅಲ್ಲಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಕೆಲ ಕಾಲ ವಿಶ್ರಾಂತಿ ಪಡೆಯಲಾಯಿತು. ನಂತರ ಪುನಃ ಉತ್ಸಾಹದಿಂದ ಪ್ರಯಾಣ ಮುಂದುವರಿಸಲಾಯಿತು. ಈ ಪಯಣವು ಪ್ರಕೃತಿಯ ಸೊಬಗು, ಐತಿಹಾಸಿಕ ನೆನಪುಗಳು ಹಾಗೂ ಆಧ್ಯಾತ್ಮಿಕ ಅನುಭವಗಳ ಸಂಗಮವಾಗಿ ಮನದಲ್ಲಿ ಅಚ್ಚೆ ಅಳಿಯದ ನೆನಪುಗಳು ಮೂಡಿದವು. ನಮ್ಮ ಮನೆ ದೇವರ ದರ್ಶನ ಪಡೆದ ಬಳಿಕ ಮತ್ತೊಂದು ಐತಿಹಾಸಿಕ ಹಾಗೂ ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಸ್ಥಳವಾದ ಉಬ್ಬಲಗಂಡಿ ಗ್ರಾಮಕ್ಕೆ ಭೇಟಿ ನೀಡಲಾಯಿತು. ರಾಜ್ಯದ 2ನೇ ಯಾಣ ಎಂದು ಪ್ರಸಿದ್ಧಿ ಪಡೆದಿರುವ ಈ ಸ್ಥಳವು ತನ್ನ ಅದ್ಭುತ ಪ್ರಕೃತಿ ವೈಭವದಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಎರಡೂ ಬದಿಗಳಲ್ಲಿ ಎತ್ತರವಾಗಿ ನಿಂತಿರುವ ಬೃಹತ್ ಬಂಡೆ ಬೆಟ್ಟಗಳ ಮಧ್ಯೆ ರೂಪುಗೊಂಡಿರುವ ಯಾಣವು ನೋಡುಗರ ಕಣ್ಮನ ಸೆಳೆಯುತ್ತದೆ. ಈ ಎರಡು ಯಾಣಗಳ ಮಧ್ಯಭಾಗದಲ್ಲಿ ಹರಿಯುವ ನೀರಿನ ದೃಶ್ಯವು ಪ್ರಕೃತಿಯ ಸೊಬಗನ್ನು ಮತ್ತಷ್ಟು ಹೆಚ್ಚಿಸಿದ್ದು ಭೇಟಿ ನೀಡುವವರಿಗೆ ವಿಶಿಷ್ಟ ಅನುಭವವನ್ನು ನೀಡುತ್ತದೆ. ಇದಕ್ಕೆ ಪ್ರಕೃತಿಯ ಮಡಿಲಿನಲ್ಲಿ ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಉದ್ಭವ ಮೂರ್ತಿಯಾದ ಶ್ರೀ ಗಂಡಿ ವೀರಭದ್ರ ಸ್ವಾಮಿ ದೇವಾಲಯ ನೆಲೆಸಿದೆ. ಈ ಕ್ಷೇತ್ರವು ಭಕ್ತರ ಪಾಲಿಗೆ ಪವಿತ್ರ ತಾಣವಾಗಿದ್ದು ಸ್ವಾಮಿಯ ದರ್ಶನದಿಂದ ಇಷ್ಟಾರ್ಥಗಳು ಈಡೇರಿಸುತ್ತವೆ ಎಂಬ ನಂಬಿಕೆ ಇಲ್ಲಿನ ಜನರಲ್ಲಿ ಬೇರೂರಿದೆ. ಗ್ರಾಮಸ್ಥರ ಆರಾಧ್ಯ ದೈವವಾಗಿ ಪ್ರಸಿದ್ಧಿ ಪಡೆದಿರುವ ಗಂಡಿ ವೀರಭದ್ರೇಶ್ವರ ಸ್ವಾಮಿ ದೇವಾಲಯಕ್ಕೆ ಸುತ್ತಮುತ್ತಲಿನ ಪ್ರದೇಶಗಳಿಂದ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಪ್ರಕೃತಿ ಸೌಂದರ್ಯ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಸ್ಥಳದಲ್ಲಿ ಹೊಂದಿರುವ ಉಬ್ಬಲಗಂಡಿ ಯಾಣ ಹಾಗೂ ಗಂಡಿ ವೀರಭದ್ರೇಶ್ವರ ಕ್ಷೇತ್ರವು ವಿಶಿಷ್ಟ ಪ್ರವಾಸಿ ಹಾಗೂ ಭಕ್ತರ ಪರ ತಾಣವಾಗಿ
ಗುರುತಿಸಿಕೊಂಡಿದೆ. ನಿಮ್ಮ ಹೆಸರು ಹೇಳ್ರಿ ಪೂಜಾರೆ? ನಮ್ಮ ಹೆಸರು ದೊಡ್ಡಬಸಯ್ಯ ಸ್ವಾಮಿ ಅಂತ. ನಾವು ಒಂದು 3 ವರ್ಷ ಆಯ್ತು ಪೂಜೆ ಮಾಡೋದು. ಯಾವ ಊರು ನಿಮ್ದು? ನಮ್ದು ಒಂದು ಕಂಪ್ಲಿ ಹತ್ರ ಹೊಸನಲ್ಲುಡಿ. ಈ ಊರು ಬಂದು ಉಬ್ಬಳಗಂಡಿ ಗ್ರಾಮ ಅಂತೇಳಿ ಸಂಡೂರು ತಾಲೂಕು ಬರುತ್ತೆ, ಬಳ್ಳಾರಿ ಜಿಲ್ಲೆ ಬರುತ್ತೆ. ಇಲ್ಲಿ ಈ ವೀರಭದ್ರೇಶ್ವರ ಸ್ವಾಮಿಯ ವಿಶೇಷ ಏನು? ವಿಶೇಷ ಅಂದ್ರೆ ಶ್ರಾವಣ ಸೋಮವಾರ 2ನೇ ಸೋಮವಾರ ದಿನ ಉಂಡುವಂಡೆ ವೀರಭದ್ರೇಶ್ವರಿಗೆ ಹೋಗಿ ಗಂಗಮ್ಮ ತಗೊಂಬರ್ತಾರ. ಅಂದ್ರೆ ತುಂಬಿದ ಕೂಡ ತಗೊಂಬಂದು ಊರ ಮುಂದೆ ಇರುವಂತ ಸ್ಥಳದಲ್ಲಿ ಅಗಸಿ ಅಂತಾರೆ, ಇಲ್ಲ ಚೌಡಿ ಅಂತಾರೆ. ಅಲ್ಲಿ ಇರುವ ದೇವ್ರನ್ನ ಹೇಳಿಕೆ ಹೇಳ್ತಾನ. ಮಳೆ ಬರೋದು, ಮಳೆ ಬೆಳೆ, ಊರಲ್ಲಿ ಸುಖ ಶಾಂತಿ ಸಮೃದ್ಧಿ ಅಂತ ಹೇಳಿಕೆ ಹೇಳ್ತಾನ. ಅಂದ್ರೆ ಯುಗಾದಿ ಪಾಡ್ಯ ದಿನ ಜಾತ್ರೆ ಆಗುತ್ತೆ. ಆಮೇಲೆ ಈ ಸುತ್ತಮುತ್ತ ಇರುವಂತ 2 ಗುಡ್ಡಗಳು ಇರುವಂತ ಯಾಣ ಅಂತೇಳಿ, ಎರಡನೇ ಯಾಣ ಅಂತ ಫೇಮಸ್ ಇದೆ. ಸುತ್ತ ಜನನೂ ಬರ್ತಾರ. ಮತ್ತೆ ದೇವರು ಗಂಡಿ ವೀರಭದ್ರೇಶ್ವರ ಅಂತಾರ. ದೇವರು ಯಾವುದೇ ಕಾರಣಕ್ಕೂ ಯಾರೇ ಭಕ್ತರುಗಳು ಅವರಿಗೆ ಸುಖ ಶಾಂತಿ ಸಮೃದ್ಧಿ ನೀಡುತ್ತಲೇ ಇರುತ್ತಾನೆ. ಈ ಹಿನ್ನೆಲೆ ಏನಾದ್ರೂ ನಿಮ್ಗೆ ಗೊತ್ತಾಯ್ತಾ? ಹಿನ್ನೆಲೆ ಬಂದು 800 ವರ್ಷ ಕೆಳಗಂತ ದೇವಸ್ಥಾನ ಅಂತ ಮೂಲ ಹೇಳ್ತಾರೆ. ಅಷ್ಟು ಮಾತ್ರ ಗೊತ್ತು. ಅಷ್ಟು ಮಾತ್ರ ಗೊತ್ತು.